ಹೆಸರೇನೋ ಇದೆ, ಕನ್ನಡಿಗ ಸಮಥಿಂಗ್ ಏನೋ ಇಟ್ಕೊಂಡಿದ್ದಾರೆ ರಿವ್ಯೂರು. ಅವರು 4 ತಮಿಳು ತೆಲುಗು ಸಿನಿಮಾಗಳೇ ಮಾಡಿದ್ದಾರೆ. ಅವ್ರ ಅಕೌಂಟ್ ಹೋಗಿ ಚೆಕ್ ಮಾಡಿ, ಕನ್ನಡ ಸಿನಿಮಾ ಯಾವುದು ಮಾಡಿಲ್ಲ ಅಂತ. ಅಂದ್ರೆ ಸಿನಿಮಾ ಅಂದ್ರೆ ರಿವ್ಯೂವರ್ಸ್ ಅಂತಂದ್ರೆ ಯಾವ ತರ ಸಿನಿಮಾ ನೀವು ರಿವ್ಯೂ ಮಾಡ್ತೀರಾ? ಇಲ್ಲ ಒಂದು 20 ಕೋಟಿ ಬಜೆಟ್ ಸಿನಿಮಾ ಸ್ಟಾರ್ ಸಿನಿಮಾನೇ ಮಾಡ್ತೀರಾ ಅಂತಂದ್ರೆ 20 ಕೋಟಿ ಇನ್ವೆಸ್ಟ್ ಮಾಡುವಂತ ಸ್ಟಾರ್ಸ್ ಎಷ್ಟು ಜನ ಇದ್ದಾರೆ ಕನ್ನಡದಲ್ಲಿ? ಅಂದ್ರೆ ಎಷ್ಟು ಸಿನಿಮಾಗಳು ಬರ್ಬೇಕು? 4ರಿಂದ ಒಂದು 5 ಸಿನಿಮಾ ಬರ್ಬೇಕು ವರ್ಷಕ್ಕೆ ಕನ್ನಡ ಇಂಡಸ್ಟ್ರಿಗೆ. ಸೊ ಇದೆಲ್ಲ ಕೇಳಿದಾಗ ಖಂಡಿತ ನನಗೆ ಒಂದ್ ಕಡೆ ಬೇಜಾರಾಯ್ತು, ಒಂದ್ ಕಡೆ ಭಯ ಆಯ್ತು. ಅಯ್ಯೋ, ಕಂಟೆಂಟ್ ಸಿನಿಮಾ ಮಾಡಿ ತಪ್ಪು ಮಾಡ್ಬಿಟ್ನಾ, ಇದೇ ಇನ್ನೊಂದು ಸ್ವಲ್ಪ ಎಫರ್ಟ್ ಹಾಕಿ ಮಲಯಾಳಮೋ ಇಲ್ಲ ತೆಲುಗುಗೋ ತಮಿಳಿಗೋ ಹೋಗಿ ಅಲ್ಲೇ ಮಾಡ್ಬೇಕಿತ್ತು, ಇಲ್ಲಿ ಬ್ಲಾಕ್ ಬಸ್ಟರ್ ಆಗ್ತಿತ್ತೇನೋ ಅನ್ನೋ ಒಂದು ಯೋಚನೆ ಕೂಡ ನನ್ನ ತಲೆ ಬಂದ್ಬಿಡ್ತು. ನಂತರ ನಾನು ಕೂಡ ತುಂಬಾ ಬೇಜಾರಲ್ಲೇ ಇದ್ದೆ. ಯಾಕೆಂದ್ರೆ ಯಾಕೆ ಕಂಟೆಂಟ್ ಸಿನಿಮಾ ನೋಡ್ತಾ ಇಲ್ಲ ಅಂತ. ನಾನು ಬಂದು ನಮ್ಮ ಗುರುಗಳು ಬಂದು ನರ್ತನ್ ಸರ್, ಸೊ ಮಫ್ತಿ, ಆ ಒಂದು ಪ್ರಶಾಂತ್ ಹಿಲ್, ಆ ಒಂದು ಬ್ಯಾಚ್ ಇಂದ ಆಚೆ ಬಂದಿರುವಂತ ಒಬ್ಬ ಹುಡುಗ. ನಾನು ಮಾಸ್ ಮಾಡಬೇಕು, ಕಮರ್ಷಿಯಲ್ ಸಿನಿಮಾನೇ ಮಾಡಬೇಕು ಅಂದ್ರೆ ನಾನು ಚೆನ್ನಾಗೇ ಮಾಡ್ತೀನಿ. ಅದು ಲವ್ಲಿಲೂ ಕೂಡ ಆ ಒಂದು ಕ್ಲಿಮ್ಸಸ್ ನಾನು ತೋರಿಸಿದ್ದೀನಿ. ಬಟ್ ಮೊದಲನೇ ಪ್ರಯತ್ನ ಹಿಂಗಾಗೋಯ್ತಲ್ಲ ಅನ್ನೋ ಭಯ ಖಂಡಿತ ನನಗೆ ಫಸ್ಟ್ ವೀಕ್ ಇತ್ತು. ಬಟ್ ಸೆಕೆಂಡ್ ವೀಕ್ ಇಂದ ಏನಾಯ್ತು, ಜನಗಳ ಸಪೋರ್ಟ್ ಹೆಂಗಿತ್ತು ಅಂದ್ರೆ ಖಂಡಿತ ನಾನು ಕಂಟೆಂಟ್ ಸಿನಿಮಾಗಳನ್ನೇ ಮಾಡ್ತೀನಿ. ಕಂಟೆಂಟ್ ನ ಖಂಡಿತ ನಾನು ಬಿಟ್ಕೊಡಲ್ಲ. ಯಾಕೆಂದ್ರೆ ಆ ಒಂದು ಧೈರ್ಯನ ಇಡೀ ಕನ್ನಡ ಜನತೆ, ಎಷ್ಟು ಜನ ನೋಡಿರೋ ಸಂಖ್ಯೆ ಕಮ್ಮಿ ಇರ್ಬೋದು, ಬಟ್ ನೋಡಿರುವಂತ ಅಷ್ಟು ಜನರು ಕೂಡ ಅದ್ರ ಬಗ್ಗೆ ತುಂಬಾ ಒಳ್ಳೆ ಮೆಚ್ಚುಗೆನ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಎಲ್ಲ ನಮ್ಮ ಕನ್ನಡ ಜನತೆಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದರಿಂದ ಸಿನಿಮಾ ಬಗ್ಗೆ ಮತ್ತೆ ನನ್ನ ಬಗ್ಗೆ ಅವ್ರೇನು ಮೆಚ್ಚುಗೆ ಕೊಟ್ಟರು, ಮತ್ತೆ ಈ ತರ ಕಂಟೆಂಟ್ ಸಿನಿಮಾ, ಈ ತರ ಒಳ್ಳೆ ಸಿನಿಮಾನೇ ಮಾಡು, ಈ ತರ ಒಂದು ಒಳ್ಳೆ ಕ್ಯಾರೆಕ್ಟರ್ಸ್ ನ ಇಟ್ಟು ಮಾಡು ಅಂತ ಹೇಳಿದ್ರಲ್ಲ. ಸೊ ಖಂಡಿತ ನಾನು ಗೆದ್ದಿದ್ದೀನಿ ಅಂತ ಹೇಳೋದಕ್ಕೆ ಇದೊಂದು ಆಶೀರ್ವಾದ, ದತ್ತಣ್ಣ ಸರ್ ಕೊಟ್ಟಿರೋ ಆಶೀರ್ವಾದ ಸಾಕು ನನಗೆ. ಡೆಬ್ಯೂ ಡೈರೆಕ್ಟರ್ಗೆ ಸಪೋರ್ಟ್ ಮಾಡುವಂತ ಮನಸ್ಸಿರುವಂತಹ ಪ್ರೊಡಕ್ಷನ್ ಹೌಸ್. ಸೊ ಈ ಒಂದು ಅಭುವನಸ ಸಂಸ್ಥೆನ ನಾವು ಉಳಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ ಕೂಡ ಆಗುತ್ತೆ. ಸೊ ಪ್ಲೀಸ್ ಈ ತರದ ಒಂದು ಪ್ರೊಡಕ್ಷನ್ ಹೌಸ್ಗೆ ಸಪೋರ್ಟ್ ಮಾಡಿ. ನಮ್ಮ ಪ್ರೊಡ್ಯೂಸರ್ ರವೀಂದ್ರ ಕುಮಾರ್ ಅವರಾಗಿರ್ಲಿ, ನಮ್ಮ ಬಾಲು ಸರ್, ಕೃಷ್ಣಣ್ಣ, ವಿನು ಅಣ್ಣ, ಕಪ್ಪು ಅಣ್ಣ, ಸೊ ಮಹೇಶ್ ಅಣ್ಣ, ಈ ತರ ಒಂದು ಸುಮಾರು ಜನ ಒಂದು ಟೀಮ್ ಇದೆ ಈ ಅಭುವನಸ ಸಂಸ್ಥೆ. ಯಾಕೆ ಇಷ್ಟು ಗಟ್ಟಿಯಾಗಿದೆ, ಇವತ್ತಿಗೆ 25 ಡೇಸ್ ಸೆಲೆಬ್ರೇಷನ್ ನಾವು ಮಾಡ್ತಾ ಇದೀವಿ ಅಂದ್ರೆ ಆ ಒಂದು ಸಂಸ್ಥೆಗೆ ಅಷ್ಟು ಸ್ಟ್ರಾಂಗ್ ಆಗಿದೆ. ಆ ರೀಸನ್ ಇಂದ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಅಭುವನ್ ಸರ್. ಇನ್ನ ನನ್ನ ಅಣ್ಣ, ಸೊ ವಸಿಷ್ಠಣ್ಣ, ನಂದು ಸಂಬಂಧ ಸುಮಾರು 7-8 ವರ್ಷದಿಂದ. ನಿನ್ ಕನ್ಸು, ಓಕೆ ನನಗೆ ಇದೆಲ್ಲ ಇನ್ನೊಂದು ಸಿನಿಮಾ ನಾನು ಮಾಡ್ತೀನಿ, ಬಟ್ ಡೈರೆಕ್ಟರ್ ಆಗಿ ನೀನ್ ಸೋಲ್ಬಾರ್ದು ಅಂತ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸೊ ನನ್ನ ಅದಕ್ಕೆ ಆಗಿರ್ಲಿ, ವಸಿಷ್ಠಣ್ಣ ಆಗಿರ್ಲಿ, ಅಣ್ಣ ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಆ್ಯಂಡ್ ಸ್ಟೆಫಿ ಮ್ಯಾಮ್, ನಿಜವಾಗ್ಲೂ ನೀವು ನಮ್ಮ ಹುಡುಗಿನೇ, ನಮ್ಮ ಕನ್ನಡ ಹುಡುಗಿನೇ. ಸೊ ಥ್ಯಾಂಕ್ ಯು ಮ್ಯಾಮ್, ನಿಮ್ಮ ಎಲ್ಲ ಹಾರ್ಡ್ ವರ್ಕ್, ಡೆಡಿಕೇಶನ್ ಆ್ಯಂಡ್ ಸಪೋರ್ಟ್ ಮ್ಯಾಮ್, ಥ್ಯಾಂಕ್ ಯು.